यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। नरेंद्र मोदी ಅವರಿಗೆ नरेंद्र मोदी ಅವರಿಗೆ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಏರಿಸುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಜನರ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಜನ ವಿರೋಧಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ बीजेपी सरकार के केंद्र बीजेपी सरकार के केंद्र बीजेपी सरकार के नरेंद्र मोदी ಅವರಿಗೆ केंद्र बीजेपी सरकार के केंद्र बीजेपी सरकार के ಗ್ಯಾಸ್ ಬೆಲೆ ಏರಿಕೆ ಮಾಡಿರುವ ಬಿಜೆಪಿ ಸರ್ಕಾರಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಜನ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜನ ವಿರೋಧಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿರೋಧಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿಗೆ ಮೋದಿ ಅವರಿಗೆ ವಿರೋಧಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಿಜೆಪಿ ಸರ್ಕಾರಕ್ಕೆ प्रधानी नरेंद्र मोदी के। आज हम लोग डॉक्टर BR अम्बेडकर जी के सर्कल में यूथ कांग्रेस की ओर से हमारा प्रोटेस्ट हुआ है बीजापुर के। आज एक जंग की शुरुआत हुई है हमारे यूथ कांग्रेस की ओर से। जो सेंट्रल गवर्नमेंट जो प्राइस हाइक किया है गैस का और पेट्रोल का और डीज़ल का, जब तक वो दाम कम नहीं करेगी जनता की भलाई के लिए, उसके लिए हम लोग हमेशा ये आंदोलन करते रहेंगे और हम लोग जनता के साथ में हैं और हमेशा जनता के साथ में रहेंगे। जब तक वो प्राइस कम नहीं करेगी हम लोग जनता का साथ में रहकर सरकार का विरोध करेंगे। और आने वाले दिनों में जल्द से जल्द प्राइस कम करें सेंट्रल गवर्नमेंट, इसलिए हम लोग प्रोटेस्ट किए थे। अगर कम नहीं हुआ तो पूरे देश में बढ़ चढ़ कर हम लोग प्रोटेस्ट करेंगे। आज हमारे बीजापुर डिस्ट्रिक्ट के नेतृत्व में प्रोटेस्ट किया गया है यूथ कांग्रेस की ओर से। आज हमारे एक्स उपमेयर दिनेश हल्दी जी, गंगाधर संबानी जी, इलियास सिद्दीकी जी, शब्बीर जागीरदार जी, एक्स प्रेसिडेंट यूथ कांग्रेस के अब्दुल कादर कादिम जी, और हमारे स्टेट जनरल सेक्रेटरी सत्यजीत पाटिल जी, और महिला कांग्रेस से आरती शाहपुर जी, और KPCC महिला कांग्रेस से बहुत सारे कार्यकर्ता आए थे। और यूथ कांग्रेस के हर एक असेंबली और हर एक ब्लॉक से पूरे डिस्ट्रिक्ट से हमारे आज जुड़े थे इस प्रोटेस्ट के लिए, और इसका हम विरोध करते हैं। सर, आने वाले दिनों में अगर पेट्रोल डीजल गैस के अगर रेट कम नहीं होते तो आपका क्या होगा? हम लोग जनता के साथ हैं और ऐसे ही हम लोग कंटिन्यू प्रोटेस्ट करते रहेंगे जब तक दाम कम ना किए जाए। जबकि यहाँ के नगर शासक द्वारा कहा जाता है कि बीजेपी अगर नहीं आती तो लोगों का बुरा हाल होता। बीजेपी आके उल्टा बुरा हाल हुआ है यहाँ के लोगों का। वो सिर्फ हिंदू और मुस्लिम का झगड़ा लगाते हैं, उसके सिवा उनका कुछ और एजेंडा नहीं है। इस देश को तोड़ना और बांटना उनका एजेंडा है, गरीबों को गरीब करना, और जो 2-4 अमीर हैं अदानी और अंबानी, उनको सिर्फ अमीर करने का उनका एजेंडा है। आपका नाम? मेरा नाम मोइन शेख, यूथ कांग्रेस डिस्ट्रिक्ट प्रेसिडेंट, यूथ कांग्रेस। ಏನು ಗ್ಯಾಸಿನ ಬೆಲೆ ಹಾಗೂ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಏರಿಕೆ ಮಾಡಿದ್ದಾರೋ ಅದನ್ನು ವಿರೋಧಿಸಿ ನಾವಿವತ್ತು ಯೂತ್ ಕಾಂಗ್ರೆಸ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಒಂದು ಪ್ರತಿಭಟನೆಯನ್ನು ಆಯೋಜಿಸಿದ್ದೇವೆ। ನಿಮ್ಗೆ ಗೊತ್ತಿದ್ದಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲಿನ ಬೆಲೆ ಇಳಿದಿದ್ದಾಗಲೂ ಕೂಡ ಇವತ್ತು ನಮ್ಮ ದೇಶದಲ್ಲಿ ನಾವು ಪೆಟ್ರೋಲ್ಗಾಗಿರಲಿ, ಡೀಸೆಲ್ಗಾಗಿರಲಿ, ಗ್ಯಾಸ್ಗಾಗಿರಲಿ ಹೆಚ್ಚಿನ ಬೆಲೆ ಕಟ್ಟಿಬಿಟ್ಟು ಕೊಂಡ್ಕೋಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ನಮ್ಮ ಸಾಮಾನ್ಯ ನಾಗರಿಕರಿಗೆ ಎದುರಾಗಿದೆ।
ಅದನ್ನೆಲ್ಲ ವಿರೋಧಿಸಿ ಇವತ್ತು ನಾವು ಪ್ರತಿಭಟನೆ ಮಾಡ್ಲಿಕ್ಕತ್ತೀವಿ. ಇವತ್ತು ನಮಗೆ ಅಚ್ಚೇ ದಿನ ಎದುರಾಗಿಲ್ಲ, ಏನಾದರೂ ನಮಗೆ ದೊರಕು ಬಂದಿತ್ತಪ್ಪ ಅಂದ್ರೆ ಅದು ಬುರೇ ದಿನ ದೊರಕು ಬಂದಿದೆ ಅಂತಕ್ಕಂಥ ಒಂದು ಸಂದೇಶ ಇವತ್ತು ನಾವು ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕತ್ತೀವಿ. ನಿಮ್ಗೆ ಗೊತ್ತಿದ್ದಂತೆ ನಮ್ಮ ಕೇಂದ್ರ ಸರ್ಕಾರ ಎಲ್ಲದ್ರ ಮೇಲೆ ತೆರಿಗೆ ಹೇರ್ತೈತಿ. ಮೊದಲ ಏನು ಹಾಲಿನ ಪದಾರ್ಥಗಳ ಮೇಲೆ ಯಾವುದೇ ರೀತಿ ಟ್ಯಾಕ್ಸ್ ಇರಲಿಲ್ಲ, ತೆರಿಗೆ ಇರಲಿಲ್ಲ, ಅದಕ್ಕೂ ಟ್ಯಾಕ್ಸಬಲ್ ಮಾಡಿಬಿಟ್ರು. ಹೋಗಲಿ ಪಾಪ್ಕಾರ್ನ್, ಮೊನ್ನೆ ನಮ್ಮ ಕೇಂದ್ರದ ಹಣಕಾಸಿನ ಮಂತ್ರಿಗಳು ಅವರು ಪಾಪ್ಕಾರ್ನ್ ಮೇಲೆ ಸತೇಕ ಅದೇನಾದರೂ ಸಕ್ರೆ ಇತ್ತಪ್ಪ ಅಂದ್ರೆ ಪಾಪ್ಕಾರ್ನ್ ಮೇಲೆ ಅದಕ್ಕೂ ತೆರಿಗೆ ಹಾಕ್ತೀವಿ ಅಂತಕ್ಕಂಥ ಮಟ್ಟಕ್ಕೆ ನಮ್ಮ ಕೇಂದ್ರ ಸರ್ಕಾರದವ್ರು ನಿಂತಾರ. ಇನ್ನೊಂದು ಕೈಯಲ್ಲಿ ಯಾವುದಾದ್ರೂ ಒಂದು ರಾಜ್ಯ ಸರ್ಕಾರ, ಅದು ನಮ್ಮ ಕಾಂಗ್ರೆಸ್ ಸರ್ಕಾರ, ಬಡವರ ಪರವಾಗಿ ನಿಂತು ಅವರಿಗೆ ಆರ್ಥಿಕ ಶಕ್ತಿ ತುಂಬುವಂಥ ಕೆಲಸ, ನಮ್ಮ ಪಂಚ ಯೋಜನೆಗಳ ಮುಖಾಂತರ ಆರ್ಥಿಕ ಶಕ್ತಿ ತುಂಬುವಂಥ ಕೆಲಸ ಯಾವುದಾದ್ರೂ ಸರ್ಕಾರ ಮಾಡ್ಲಿಕ್ಕತ್ತಿತ್ತಪ್ಪ ಅಂದ್ರೆ ಅದು ಕೇವಲ ನಮ್ಮ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ಸರ್ಕಾರ ಅನ್ನೋದ್ರೊಳಗೆ ಇವತ್ತು ನನಗೆ ಭಾಳ ಹೆಮ್ಮೆ ಅನ್ನಿಸ್ಲಿಕ್ಕತ್ತೈತಿ. ಆ ನಿಟ್ಟಿನಲ್ಲಿ ನಾವು ಇವತ್ತು ಬಂದು ಪ್ರತಿಭಟನೆ ಮಾಡ್ಲಿಕ್ಕತ್ತೀವಿ. ಇವರು ಯಾವತ್ತಿನ ತನಕ ಈ ದರಗಳನ್ನು ಇಳಿಸೋದಿಲ್ವೋ ಅವತ್ತಿನ ತನಕ ನಮ್ಮ ಧ್ವನಿ ಇನ್ನೂ ಹೆಚ್ಚಿನ ರೂಪವಾಗಿ, ಇನ್ನೂ ಉಗ್ರವಾಗಿ ನಾವು ಧ್ವನಿ ಏರಿಸಿ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ಲಿಕ್ಕತ್ತೀನಿ ಈ ಸಂದರ್ಭದಾಗ. ನಗರ ಶಾಸಕರು ಪರವಾದಿ ಮೊಹಮ್ಮದ್ ಅವ್ರ ಬಗ್ಗೆ ಅವನಿಗೆ ಹೇಳಿದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿದ್ದಿದ್ದೇ ಐತಿ. ಇವತ್ತು ಇಷ್ಟೆಲ್ಲ ಬೆಲೆ ಏರಿಕೆಯನ್ನು ನಾವು ಎದುರಿಸ್ಲಿಕ್ಕತ್ತೀವಿ, ಸಮಾಜದಾಗ ಅಸ್ತವ್ಯಸ್ತ ಎದುರಿಸ್ಲಿಕ್ಕತ್ತೀವಿ. ಇವ್ರದ್ದು ಏನೇ ನಮ್ಮ BJP ಪಕ್ಷದ ಒಂದು ಉದ್ದೇಶ ಏನಾದರೂ ಇತ್ತಪ್ಪ ಅಂದರೆ ಜಾತಿಯ ಒಂದು ವಿಷ ಬೀಜ ಬಿತ್ತಿ ಜನರ ನಡಬರ್ಕ ಜಗಳ ಹಚ್ಚೋದು, ಸಾಮರಸ್ಯವನ್ನು ಕೆದಡಿಸುವಂಥ ಒಂದು ಕೆಲಸ ಇವತ್ತು ಮಾಡ್ಲಿಕ್ಕತ್ತಾರ. ಇವತ್ತು ನೋಡ್ರಿ, ಇಂಥದ್ರ ಬಗ್ಗೆ ಎಲ್ಲ ಧ್ವನಿ ಎತ್ತರಿ ಅಂತ ಹೇಳಿದ್ರೆ ನಮ್ಮ ವಿಜಯಪುರಿನ ಶಾಸಕರು ಕೇವಲ ನನಗೆ ರಾಜ್ಯಾಧ್ಯಕ್ಷರು ಮಾಡ್ರಿ, ಪಾರ್ಟಿ ಅಧ್ಯಕ್ಷರು ಮಾಡ್ರಿ, ಅಥವಾ ನನಗೆ ಮುಖ್ಯಮಂತ್ರಿ ಮಾಡ್ರಿ ಅಂತಕ್ಕಂಥ ಒಂದು ಆಸೆಯಲ್ಲಿ ಅವ್ರು ಹೊರಟು ಬಿಟ್ಟಿದ್ದಾರೆ. ಅವ್ರದ್ದೇ ಒಂದು ದಾರಿಯಲ್ಲಿ ಅವ್ರು ಹೊರಟು ಬಿಟ್ಟಿದ್ದಾರೆ. ಜನರ ನಾಡಿನ ಮಿಡಿತನ್ನು ಅವರು ತಿಳ್ಕೊಳಕ್ಕೆ ತಯಾರಿಲ್ಲ. ಇವತ್ತಿನ ದಿವಸ ನಾವು ಪಂಚ ಗ್ಯಾರಂಟಿಗಳು ತಂದಿದ್ದ ಕಾರಣನೇ ಇಷ್ಟೇ, ಅವ್ರಿಗೆ ಆರ್ಥಿಕ ಶಕ್ತಿ ತುಂಬಬೇಕು, ಅವ್ರ ಜೀವನ ಹಸನಾಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ರೆ ಅವ್ರು ಬರೀ ದೊಡ್ಡ ಭಾಷಣಗಳಲ್ಲಿ ಬರೀ ಜುಮ್ಲಾಗಳನ್ನು ಹೇಳ್ಕೊತ ಹೋದರು. ನಾವು ಆದಾಯ ದ್ವಿಗುಣ ಮಾಡ್ತೀವಿ, ಏನದು ಗುಡಿಸಲು ಮುಕ್ತ ಭಾರತ ಮಾಡ್ತೀವಿ, ಹವಾಯಿ ಚಪ್ಪಲಿದ್ದವರಿಗೆ ವಿಮಾನದಾಗ ಹಾರಿಸ್ತೀವಿ ಅಂತಕ್ಕಂಥ ಮಾತಾಡೋರು ಇವತ್ತು ನಮ್ಮ ಬಂಗಾರದ ಬೆಲೆ ಎಲ್ಲಿಗೆ ಬಂದೈತಿ, ಅಥವಾ ಖರೇನು ನಮ್ಮ ಡಾಲರ್ ಮತ್ತು ರೂಪಾಯಿ ಸರಿ ಸಮಾನವಾಗಿ ಆಗ್ಯಾವೋ ಅಂತಕ್ಕಂಥ ಪ್ರಶ್ನೆಗಳು ಯುವಕರು ಕೇಳಲಿಕ್ಕತ್ತಾರ. ಹೀಗಾಗಿ ಅದ್ರ ಬಗ್ಗೆ ಅವರು ಉತ್ತರ ನೀಡಬೇಕು. ಶಾಸಕರು, ನಗರ ಶಾಸಕರಾಗಿರಲಿ, BJP ಪಕ್ಷದವರಾಗಿರಲಿ, ಅದರ ಬಗ್ಗೆ ಉತ್ತರ ನೀಡಬೇಕು ಅಂತ ಹೇಳಿ ನಾನು ಇವತ್ತು ಮನವಿ ಮಾಡ್ಲಿಕ್ಕೆ ಬಯಸ್ಲಿಕ್ಕತ್ತೀನಿ ಮಾಧ್ಯಮದ ಮುಖಾಂತರ. ये सरकार एक धोखेबाज सरकार है। ये हमेशा देश की जनता को धोखा देती आई है। ये सत्ता पर भी जब बैठी है तो झूठ के बलबूते पर बैठी है। जैसे ही कच्चे तेल के दाम बढ़ते हैं, ये इमीडिएटली डीजल और पेट्रोल के दाम बढ़ा देते हैं। और जब आज कच्चे तेल के दाम कम हुए हैं, उसके बावजूद भी ये सरकार तेल के दामों में कमी करने की कोशिश नहीं करी, यानी कि डीजल और पेट्रोल को कम करने की कोशिश नहीं करी। और वहीं 50 रुपये गैस, जो घरेलू गैस होता है, उसमें बढ़ाया गया है। आप सोच सकते हैं ये जुमलेबाज सरकार जो सबका साथ सबका विकास की बात करती थी, ये विकास नहीं कर रही है। ये अब जनता की, एक तो इन 11 सालों में इन्होंने जनता की जेब को खाली कर दिया है, अब ये जनता के कपड़े भी बेचने की तैयारी में है। मैं इस मंच से, आप मीडिया की तरफ से, मैं युवाओं को खास करके, क्योंकि ये नफरती राजनेता जो BJP के, मैं सभी नेताओं को नफरती इसलिए कहता हूँ कि ये विकास की बात नहीं करते, ये सिर्फ धर्म की राजनीति करते हैं। तो मैं नौजवानों को अपना भविष्य ना खराब करें। BJP में जाकर मैं तमाम हिंदुओं को कहूँगा कि ये हिंदू राष्ट्र बनाने के नाम पर आपका इस्तेमाल कर रहे हैं, आपकी जिंदगियों को बर्बाद करने की कोशिश कर रहे हैं, आपको ये क्रिमिनल बना रहे हैं, ये आपको डिग्री दे रहे हैं तो क्रिमिनल की डिग्री दे रहे हैं। तो मैं आपको यही चाहूँगा, अगर आप युवा अपना भविष्य अच्छा चाहते हैं तो आप कांग्रेस का साथ दे, कांग्रेस का हाथ को थामिए, तभी इस देश का भविष्य बनेगा। आपने देखा होगा कि हमारी कर्नाटक सरकार ने भी 5 गारंटी योजना को जारी करके कई गरीबों का भला किया है, आप सभी जानते हैं मीडिया वाले। तो एक ऐसा स्कीम बताइए जो BJP ने इन 11 साल में किया होगा। BJP का काम है सिर्फ
नफरत पैदा करना, विकास के नाम पर लोगों को बांटना, मगर विकास नहीं करना। तो मैं फिर से यही कहूँगा, जब तक इस बीजेपी सरकार का खात्मा नहीं किया जाएगा, ये सरकार पूरे देश के हर एक नागरिक को बर्बाद कर देगी। तो मैं दोबारा कहूंगा, जो भी बीजेपी में युक्त हैं वो सभी इस बीजेपी पार्टी से राजीनामा देकर हमारी कांग्रेस पार्टी में शामिल हो जाइए, तभी इस देश का भला होगा। मैं इतना कहना चाहूँगा। नगर शासक बसंत गौड़ पाटिल ने जो परवादी मोहम्मद के खिलाफ बयानबाजी की, आप क्या कहेंगे? नहीं, मैं उसके तो खंडन करते हैं, और खास करके बीजापुर के तमाम यहाँ के जिम्मेदारों ने एक मीटिंग करके इस हरामखोर को, इस कुत्ते को सबक सिखाने का फैसला किया है। बहुत जल्दी आपको मीडिया वालों को भी बुलाया जाएगा और इसकी इत्तला दी जाएगी कि कब इस हरामखोर को हम सबक सिखाएंगे। अभी देख रहे हैं कि फेकू चंद गुजराती दिन ब दिन हर चीज़ महंगाई कर रहा है। मतलब गरीब लोगों को जिंदगी बर्बाद करने का नहीं, पूरे इंडिया को बर्बाद कर रहा है इन्हें। मतलब क्या है, ಈ झंड ಗುಜರಾತಿ ನನ್ನ ಮಗ ಇವನು ಏನು ಮಾಡ್ತಿದ್ದಾನೆ, ಪ್ರತಿಯೊಂದು ಬೆಲೆ ಏರಿಕೆ ಮಾಡ್ತಾ ಇದ್ದಾನೆ. ಬರೀ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಅಲ್ಲ, ಪ್ರತಿಯೊಂದು ವಸ್ತು ಇವತ್ತು ಬೆಲೆ ಏರಿಕೆ ಆಗ್ತಾ ಇದೆ. ಕಾರಣ ಹಿಂದುತ್ವ. ಒಂದು ಅಂಡಭಕ್ತ ವಾಟ್ಸಪ್ ಯೂನಿವರ್ಸಿಟಿ ಅಂಡಭಕ್ತರಿಗೆ ಆ ತೆಲೆಗೆ ಹಾಕಿಬಿಟ್ಟಾನು ವಿಷಯ. ಹೀಗಾಗಿ ಆ ಸಗಣಿ ಭಕ್ತರು ಏನು ತಗೊಂಡಿದ್ದಾರೆ, ಏನಾದರೂ ಬೆಲೆ ಏರಿಕೆ ಆದ್ರೆ ದೇಶಕ್ಕೋಸ್ಕರ ಅಂತ ಹೇಳ್ತಾರೆ ಅವರು. ಸಗಣಿ ಭಕ್ತ ಕೇಳ್ರು ಅಂಡ ಭಕ್ತರಿಗೆ, 5,000 ರೂಪಾಯಿ ನಾವು ಸಿಲಿಂಡರ್ ಆದರೂ ತಗೋತೇವೆ ಅಂತ ಹೇಳ್ತಾರೆ ಅವರು ಸೀದಾ. ಈ ಥರ ತಲೆ ಒಳಗಡೆ ವಿಷ ಬೀಜ ಬಿತ್ತಿದ್ದಾನೆ ಇವತ್ತು. ಹೀಗಾಗಿ ಬೆಲೆ ಏರಿಕೆ ಇದು ಬಡ ಜನತೆಗೆ ತುಂಬ ದೊಡ್ಡ ಎಫೆಕ್ಟ್ ಆಗ್ತಾ ಇದೆ. ಇವತ್ತು ಶಿಕ್ಷಣ ವ್ಯವಸ್ಥೆ ಆಗಲಿ, ಇವತ್ತು ಉದ್ಯೋಗ ಎಲ್ಲ ಹಾಳಾಗ್ಬಿಟ್ಟಿದೆ. ಇವತ್ತು ಎಜುಕೇಷನ್ ಪೂರ್ತಿ ಹಾಳಾಗಿದೆ. ಹೀಗಾಗಿ ಈ BJP ಸರ್ಕಾರದಿಂದ ನಮ್ಮ ಬಡ ಜನತೆ ತುಂಬ ನೆಲಕಚ್ತಾ ಇದ್ದಾರೆ. ಇವರು ಭವಿಷ್ಯ ಏನಿಲ್ಲ. ಇದು BJP ಸರ್ಕಾರದ ಜನತೆ ಭವಿಷ್ಯ ಏನೂ ಇಲ್ಲ ಅಂತ ಹೇಳಕ್ಕೆ ಬಯಸ್ತೇನೆ. ಇವತ್ತು ಗ್ಯಾಸ್, ಪೆಟ್ರೋಲ್ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ ನಾವೆಲ್ಲ. ಅದೇ ರೀ, 50 ರೂಪಾಯಿ ಏರಿಸಿದಾನೆ. ಇವತ್ತು ಇಂಡಿಯಾದಲ್ಲಿ ಮಿನಿಮಮ್ ನೋಡ್ರಿ 5,000 ಕೋಟಿ ಮಿನಿಮಮ್ ಹೇಳ್ತಾ ಇದ್ದೀನಿ. 5,000 ಕೋಟಿ ಹೆಚ್ಚಾಗಿದೆ ಇವತ್ತು ಮಿನಿಮಮ್. ಅಂದ್ರೆ सबका क्या कर रहे हैं, गरीबों का मुंह मार रहा है. क्या मार रहा है? गरीब लोगों का मुंह मार रहे हैं. तो बर्बाद कर रहे हैं इंडिया, पूरा बर्बाद हो रहा है इंडिया. तो ये अंड भक्ता शंड भक्ता ही नहीं, ये लोगों को कुछ समझ में आ रहा नहीं क्या कर रहा है नहीं करके. हाँ, बर्बाद हो रहा है इंडिया. ये आगे पूरा ऐसा रहा तो दिवाली होती है इंडिया का. बोलना चाहता हूँ, हमजा महबूब, हेरिटेज एक्टिविस्ट. बीजेपी ಸರ್ಕಾರಕ್ಕೆ ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಬೆಲೆ ಏರಿಸುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಜನರ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಜನ ವಿರೋಧಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ನರೇಂದ್ರ ಮೋದಿ ಅವರಿಗೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ರೈತ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿಗೆ ಧಿಕ್ಕಾರ, ಸರ್ಕಾರಕ್ಕೆ, ಗ್ಯಾಸ್ ಬೆಲೆ ಏರಿಕೆ ಮಾಡುವ ಬಿಜೆಪಿ ಸರ್ಕಾರಕ್ಕೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಜನ ವಿರೋಧಿ ನೀತಿ ಅನುಸರಿಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಜನ ವಿರೋಧಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ವಿರೋಧಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವಿರೋಧಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಡೀಸೆಲ್ ಗ್ಯಾಸ್ ಬೆಲೆ ಏರಿಸುತ್ತಿರುವ, ಪೆಟ್ರೋಲ್ ಬೆಲೆ ಏರಿಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಈಗ ಈ
जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।